ರೇಣುಕಸ್ವಾಮಿ ಕೊಲೆ ಕೇಸ್ನ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಪೊಲೀಸರು ತಮಗೆಲ್ಲ ಗೊತ್ತಿರುವ ಹಾಗೆ ಇನ್ವೆಸ್ಟಿಗೇಷನ್ ಅನ್ನ ಆರಂಭ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಎರಡು ವಿಚಾರಗಳು ಕಂಟಕವಾಗಿ ಪರಿಣಮಿಸಬಹುದು. ಈಗಾಗಲೇ ಮಹತ್ವದ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿರುವಂತಹ ಪೊಲೀಸರಿಗೆ ಈ ಎರಡು ಸಾಕ್ಷ್ಯಗಳು ಮತ್ತಷ್ಟು ತಿರುವು ಕೊಡುವಂತಹ ಸಾಧ್ಯತೆ ಇದೆ. ಅಲ್ಲಿಗೆ ಡಿ ಗ್ಯಾಂಗ್ಗೆ ಎರಡು ಕಂಟಕಗಳು ಎದುರಾಗಿರುವುದು. ಅದರಲ್ಲಿ ಮುಖ್ಯವಾಗಿ ಜೀನ್ಸ್ ಪ್ಯಾಂಟ್ ಮುಖ್ಯ ಸಾಕ್ಷಿಯಾಗಿ ಪರಿಣಮಿಸ್ತಾ ಇದೆ. ಹೇಗೆ, ಏನು, ಎತ್ತ ಅನ್ನೋದರ ವರದಿ ನಿಮ್ಮ ಮುಂದೆ. ದರ್ಶನ್ಗೆ ಮುಳುವಾಯ್ತಾ ಆ ಜೀನ್ಸ್ ಪ್ಯಾಂಟ್? ದಾಸ ತೊಟ್ಟಿದ್ದ ಬಟ್ಟೆಗಳೇ ಮೇಜರ್ ಪಾಯಿಂಟ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಡೆವಲಪ್ಮೆಂಟ್, ದಿನಕ್ಕೊಂದು ಸಾಕ್ಷಿಗಳು ಲಭ್ಯವಾಗ್ತಿದೆ. ಕೊಲೆಯಾದ ದಿನ ದರ್ಶನ್ ತೊಟ್ಟಿದ್ದ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ನಿಂದ ಈ ಕೇಸ್ಗೆ ಮೇಜರ್ ಟರ್ನಿಂಗ್ ಪಾಯಿಂಟ್ ಸಿಗಲಿದೆ. ಹೀಗಾಗಿ ಆ ಬಟ್ಟೆಗಳ ಹಿಂದೆ ಕಾಕಿ ಬಿದ್ದಿದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ 200ಕ್ಕೂ ಅಧಿಕ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಈ ಪೈಕಿ ದರ್ಶನ್ ಬಟ್ಟೆ ಅತ್ಯಂತ ಮಹತ್ವದ ಸಾಕ್ಷಿಗಳಲ್ಲಿ ಒಂದು. ಕೊಲೆಯ ದಿನ ದರ್ಶನ್ ಧರಿಸಿದ ಜೀನ್ಸ್ ಹಾಗೂ ಟಿ ಶರ್ಟ್ನಲ್ಲಿ ರೇಣುಕಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದ್ದು, ದರ್ಶನ್ ಮನೆ ಜಾಲಾಡಿದಾಗ ಅಲ್ಲಿ ಸಿಕ್ಕ ಬಟ್ಟೆಯನ್ನು ಪೊಲೀಸರು ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಡಿಗೆ 1 ಲಕ್ಷದ ಜೀನ್ಸ್ ಪ್ಯಾಂಟ್ ಕಂಟಕ. ದರ್ಶನ್ ಮನೆಯಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ವಶಕ್ಕೆ ಪಡೆದಿದ್ದು, ಬ್ಲೂ ಜೀನ್ಸ್ ಹಾಗೂ ಬ್ಲಾಕ್ ಟಿ ಶರ್ಟ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಈ ಬಟ್ಟೆಯನ್ನ ಎಫ್ಎಸ್ಎಲ್ಗೆ ಕಳುಹಿಸಿ ಲುಮಿನಲ್ ಟೆಸ್ಟ್ ಮಾಡಿಸಲಾಗಿದ್ದು, ಲುಮಿನಲ್ ಟೆಸ್ಟ್ ನಲ್ಲಿ ದರ್ಶನ್ ಬಟ್ಟೆಯಲ್ಲಿ ರೇಣುಕಾ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ಅದೇ ಪ್ಯಾಂಟ್ನಿಂದ ದರ್ಶನ್ಗೆ ಕೊಲೆ ಪ್ರಕರಣ ಕಂಟಕವಾಗಿದೆ. ಜೀನ್ಸ್ ಪ್ಯಾಂಟ್ ನಾಶ ಪಡಿಸದಿದ್ದೇಕೆ? ರೇಣುಕಸ್ವಾಮಿ ಕೊಲೆ ಬಳಿಕ ಹಲವು ಸಾಕ್ಷಿಗಳನ್ನ ದರ್ಶನ್ ನಾಶ ಮಾಡಿದ್ದಾರೆ ಎನ್ನಲಾಗಿದೆ. ಆದರೆ ಜೀನ್ಸ್ ಪ್ಯಾಂಟ್ ನಾಶಪಡಿಸಿರೋದೇ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ನಾಶ ಮಾಡದೆ ಒಗೆದು ಒಣಹಾಕಿದ್ರು. ಇದಕ್ಕೆ ಕಾರಣ ದರ್ಶನ್ ಧರಿಸುತ್ತಿದ್ದ ಜೀನ್ಸ್ 50,000ದಿಂದ 1 ಲಕ್ಷ. ದರ್ಶನ್ ಧರಿಸೋದು ಟ್ರೂ ರಿಲಿಜನ್ ಅನ್ನೋ ಕಂಪನಿಯ ಜೀನ್ಸ್ ಪ್ಯಾಂಟ್. ಈ ಟ್ರೂ ರಿಲಿಜನ್ ಜೀನ್ಸ್ ಪ್ಯಾಂಟ್ನ ದರ ಸುಮಾರು 50ರಿಂದ 1 ಲಕ್ಷ. ಇದೇ ಕಾರಣಕ್ಕೆ ಅಂದು ದರ್ಶನ್ ಜೀನ್ಸ್ ಪ್ಯಾಂಟ್ ಅನ್ನ ನಾಶ ಮಾಡಿರಲಿಲ್ಲ. ದುಬಾರಿ ಬೆಲೆಯ ಜೀನ್ಸ್ ಆದ ಕಾರಣ ಅದನ್ನ ವಾಶ್ ಮಾಡಿದ್ರೆ ರಕ್ತದ ಕಲೆ ಹೋಗುತ್ತೆ ಅನ್ಕೊಂಡಿದ್ರು. ಹೀಗಾಗಿ ಅದನ್ನ ವಾಶ್ ಮಾಡಿಸಿ ಅದನ್ನ ಒಣ ಹಾಕಿದ್ರು. ಆದ್ರೆ ಪೊಲೀಸರು ಲೂಮಿನಲ್ ಟೆಸ್ಟ್ ಮೂಲಕ ಇದನ್ನ ಪತ್ತೆ ಮಾಡಿದ್ರು. ಲಕ್ಷ ದುಡ್ಡು ಕೊಟ್ಟು ದರ್ಶನ್ ಖರೀದಿ ಮಾಡಿದ ಜೀನ್ಸ್ ಪ್ಯಾಂಟ್ ಇದೀಗ ಆತನಿಗೆ ಮುಳುವಾಗಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಕೇಸ್ನಲ್ಲಿ ಸದ್ಯಕ್ಕೆ ಪೊಲೀಸರು ಈವರೆಗೂ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ 19 ಸಾಕ್ಷಿಗಳು ಬಹಳ ಪ್ರಮುಖವಾಗ್ತಾ ಇದೆ. ಈಗಷ್ಟೇ ನಾವು ಹೇಳ್ತಾ ಇದ್ದಂತೆ ಆ ಜೀನ್ಸ್ ಪ್ಯಾಂಟ್ನ ಸಾಕ್ಷಿಯು ಕೂಡ ಕೇಸ್ಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಅದರ ರಹಸ್ಯ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಹಲವು ಸಾಕ್ಷ್ಯಗಳನ್ನ ದರ್ಶನ್ ನಾಶ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಒಂದು ಸಾಕ್ಷಿ ಸಿಕ್ಕಾಗ ಆ ಸಾಕ್ಷಿ ಇನ್ನೂ 10 ಹಲವು ಸಾಕ್ಷಿಗಳಿಗೆ ದಾರಿ ಮಾಡಿಕೊಡುತ್ತೆ ಅನ್ನೋದಕ್ಕೆ ಈ ರಹಸ್ಯ ಈಗ ಖಾತ್ರಿ ಮಾಡ್ತಾ ಇರೋದು. ಜೀನ್ಸ್ ಪ್ಯಾಂಟ್ ನಾಶಪಡಿಸಿರೋದೇ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅವತ್ತು ಧರಿಸಿದ ಜೀನ್ಸ್ ಪ್ಯಾಂಟ್ ನಾಶ ಮಾಡಿರೋದು, ಜೀನ್ಸ್ ಪ್ಯಾಂಟ್ ಶರ್ಟ್ ಒಗೆದು ಒಣಗಿ ಹಾಕಿದ್ರು. ಕಾರಣ ಯಾವುದೇ ರೀತಿಯ ಸಂಶಯ ಬರದೇ ಇರಲಿ, ಇನ್ ಕೇಸ್ ರಕ್ತದ ಕಲೆಗಳು ಅಂಟ್ಕೊಂಡಿದ್ರೆ ಹೋಗ್ಬಿಡ್ಲಿ ಅಂತ. ಟ್ರೂ ರಿಲಿಜಿಯನ್ ಅನ್ನೋ ಕಂಪನಿಯ ಜೀನ್ಸ್ ಧರಿಸಿದ್ರು ದರ್ಶನ್ ಅವತ್ತು. ಆ ಜೀನ್ಸ್ ಪ್ಯಾಂಟ್ ದರ ಸುಮಾರು 50,000ದಿಂದ 1 ಲಕ್ಷ ರೂಪಾಯಿ. ಆ ಒಂದು ಜೀನ್ಸ್ ಪ್ಯಾಂಟ್ನ ದರ 50,000ದಿಂದ 1 ಲಕ್ಷ ರೂಪಾಯಿ. ಅದನ್ನ ಧರಿಸಿದ್ರು ಅವತ್ತು. ಇದೇ ಕಾರಣಕ್ಕೆ ಜೀನ್ಸ್ ಪ್ಯಾಂಟ್ ಅಂದರೆ ಅವತ್ತು ಧರಿಸಿದ್ದರಿಂದ ಏನಾದರೂ ಸಮಸ್ಯೆ ಆಗಬಹುದು ಅಂತ ಆ ಜೀನ್ಸ್ ಪ್ಯಾಂಟ್ ಅನ್ನ ನಾಶ ಮಾಡಿಸಿದ್ರು. ವಾಶ್ ಮಾಡಿದ್ರೆ ರಕ್ತದ ಕಲೆ ಹೋಗುತ್ತೆ ಅಂತ ಅಂದುಕೊಂಡಿದ್ರು. ಹೀಗಾಗಿ ಅದನ್ನ ವಾಶ್ ಕೂಡ ಮಾಡಿಸ್ತಾರೆ. ಪೊಲೀಸರು ಲುಮಿನಲ್ ಟೆಸ್ಟ್ ಮೂಲಕ ಈ ಎಲ್ಲ ವಿಚಾರಗಳನ್ನ ಪತ್ತೆ ಹಚ್ಚಿದ್ದಾರೆ. ಲುಮಿನಲ್ ಟೆಸ್ಟ್ ಮೂಲಕ ಒಂದೊಂದೇ ವಿಚಾರಗಳನ್ನ ಕೆದಕುವಂತಹ ಕೆಲಸ ಈಗ ಪೊಲೀಸರಿಂದ ಆಗಿದೆ. ಸೊ ಪೊಲೀಸರು ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಆಧಾರದ ಮೇಲೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಒಂದು ಕಂಟಕ. ಇನ್ನೊಂದು ಕಂಟಕ ಏನಂತಂದ್ರೆ ದರ್ಶನ್ ಯೂಸ್ ಮಾಡ್ತಾ ಇದ್ದ ಫೋನ್. ಆ ಫೋನ್ನ ಬೆನ್ನು ಬಿದ್ದಂತಹ ಪೊಲೀಸರು ಐಫೋನ್ನಿಂದನೂ ಕೂಡ ಅನೇಕ ರೀತಿಯ ಮಾಹಿತಿಯನ್ನ ಸಂಗ್ರಹ ಮಾಡುವ ಕೆಲಸ ಮಾಡಿದ್ದಾರೆ.
ಈ ಮೂಲಕ ದರ್ಶನ್ಗೆ ತಾವು ಯೂಸ್ ಮಾಡ್ತಾ ಇದ್ದ ಫೋನ್ ಕೂಡ ಎರಡನೇ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಜೈಲಲ್ಲಿರೋ ದರ್ಶನ್ಗೆ ತಪ್ಪದ ಐ ಕಂಟಕ. ಸಿಎಫ್ಎಸ್ಎಲ್ ಮೊರೆ ಹೋದ ಪೊಲೀಸರು. ಪರಪ್ಪನ ಅಗ್ರಹಾರದಲ್ಲಿ ಏಕಾಂಗಿಯಾಗಿ ಕಣ್ಣೀರಿಡ್ತಿರುವ ದರ್ಶನ್ಗೆ ದಿಕ್ಕೆ ತೋಚದಂತಾಗಿದೆ. ಏನ್ ಮಾಡೋದು ಅಂತ ಒದ್ದಾಡ್ತಿರೋ ದಾಸನಿಗೆ ಮತ್ತಷ್ಟು ಟೆನ್ಷನ್ ಕೊಡಲು ಪೊಲೀಸರು ಸಜ್ಜಾಗಿದ್ದಾರೆ. ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿರುವ ಪೊಲೀಸರು ಕಾಟೇರನ ಐಫೋನ್ ಹಿಂದೆ ಬಿದ್ದಿದ್ದಾರೆ. ದರ್ಶನ್ ಬಳಸುತ್ತಿದ್ದ ಐಫೋನ್ ರಹಸ್ಯ ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. 2 ತಿಂಗಳಾದ್ರೂ ಐಫೋನ್ ರಹಸ್ಯ ಬಯಲಾಗಿಲ್ಲ. ರೇಣುಕಸ್ವಾಮಿ ಕೊಲೆ ಬಳಿಕ ಕೆಲವರ ಜೊತೆ ದರ್ಶನ್ ವಾಟ್ಸ್ಆಪ್ ಕಾಲ್ನಲ್ಲಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ದರ್ಶನ್ ಕೆಲ ಮಾಹಿತಿಗಳನ್ನ ಡಿಲೀಟ್ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಯಾರ್ಯಾರಿಗೆ ಕರೆ ಮಾಡಿದ್ದ ದಾಸ? ಕೆಲ ರಾಜಕಾರಣಿಗಳು, ಬಿಸಿನೆಸ್ ಮ್ಯಾನ್ಗಳ ಜೊತೆ ಮಾತನಾಡಿರುವ ಶಂಕೆ ವ್ಯಕ್ತವಾಗಿದ್ದು ಅದನ್ನೆಲ್ಲ ಡಿಲೀಟ್ ಮಾಡಲಾಗಿತ್ತು ಎನ್ನಲಾಗಿದೆ. ಹೀಗಾಗಿ ಯಾರ್ಯಾರಿಗೆ ದರ್ಶನ್ ಕಾಲ್ ಮಾಡಿದ ಎನ್ನುವುದನ್ನ ಪತ್ತೆ ಹಚ್ಚಲು ಪೊಲೀಸರು ಎಫ್ಎಸ್ಎಲ್ಗೆ ಕಳಿಸಿದ್ರು. ಆದರೆ ಬೆಂಗಳೂರು ಎಫ್ಎಸ್ಎಲ್ನಲ್ಲಿ ಇದು ಸಾಧ್ಯವಾಗಿಲ್ಲ. ಹೀಗಾಗಿ ಹೈದರಾಬಾದ್ ಸಿಎಫ್ಎಸ್ಎಲ್ಗೆ ದರ್ಶನ್ ಐಫೋನ್ ಕಳುಹಿಸಿದ್ದಾರೆ. ಸದ್ಯ ಸಿಎಫ್ಎಸ್ಎಲ್ ಹೈದರಾಬಾದ್ಗೆ ಮೊಬೈಲ್ ಏನೋ ಕಳುಹಿಸಲಾಗಿದೆ. ವರದಿ ಬಂದ ಬಳಿಕ ಇನ್ನೊಂದಿಷ್ಟು ಜನರ ಹೇಳಿಕೆ ದಾಖಲಿಸಿಕೊಳ್ಳಲು ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಯಾರ್ಯಾರಿಗೆ ಸ್ಕೆಚ್ ಹಾಕಿದ್ದಾರೆ ಅಂತ ಗೊತ್ತಾಗಬೇಕಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಭಿಮಾನಿಗಳನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಒಂದೇ ಒಂದು, ತಮ್ಮ ಬಾಸ್ ಜೈಲಿಂದ ಆಚೆ ಬರೋದು ಯಾವಾಗ ಅಂತ. ಈ ಬಗ್ಗೆ ಹಲವು ರೀತಿಯಲ್ಲಿ ಕಮೆಂಟ್ ಮಾಡಿದ್ದಾರೆ, ಹಲವು ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಈಗ ಅರ್ಚಕರ ಮಗಳೊಬ್ಬರು ಭವಿಷ್ಯವನ್ನ ನುಡಿದಿದ್ದಾರೆ. ದರ್ಶನ್ ಯಾವಾಗ ಜೈಲಿಂದ ಬರ್ತಾರೆ ಅಂತ ಅವ್ರು ಹೇಳಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ವರದಿ ನಿಮ್ಮ ಮುಂದೆ. ಅವಂದು ಟೈಮ್ ಸರಿ ಇಲ್ಲಂತೆ, ಅವಂದು ಮೀನರಾಶಿಯಾಗಿರುತ್ತೆ, ಅವಂದು ಗ್ರಹಗತಿಗಳು ಸರಿ ಇಲ್ಲ. ಇಲ್ಲಾಂದಿದ್ರೆ ವಿಶ್ವಕ್ಕೆ ಯಾವ ಒಂದು ಬಿಡುಗಡೆ ಆಗಿರೋನಂತೆ 15 ದಿನದಲ್ಲಿ. ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನೂ 1.5 ತಿಂಗಳು ಒಳಗಡೆ ಅವ್ನು ಬರ್ತಾನಂತೆ. 1.5 ತಿಂಗಳು ಒಳಗಡೆ ಹೆಚ್ಚು ಕಮ್ಮಿ ಬರ್ತಾನೆ. ಅಷ್ಟೊಳಗಡೆ ಆ ಗ್ರಹಗತಿ ಸರಿ ಇಲ್ದಿದ್ದ ಕಾರಣ ಆ ಕೇತು ದೇಶ ಅವನ ನಡೀತಾ ಇರೋದ್ರಿಂದ ಅವ್ನ ತಾಲ್ ಕೆಳಗಾದ್ರೂ ತೊಂದರೆ ಆಗ್ತಾ ಇರೋದು ಅವ್ನಿಗೆ. ಹೆಚ್ಚು ಕಮ್ಮಿ 2 ತಿಂಗಳೇ ಆಗ್ಬಹುದು, ಹೇಳಕ್ ಬರಲ್ಲ. ಅವ್ನು ತೊಂದರೆಯಲ್ಲಿದೆ. ಜೈಲಿನಿಂದ ಪೋರ್ಕಿ ರಿಲೀಸ್ಗೆ ದೈವದ ಮೊರೆ. ದಾಸನ ಬಗ್ಗೆ ಭವಿಷ್ಯ ನುಡಿದ ಅರ್ಚಕರ ಮಗಳು. ಸೆಂಟ್ರಲ್ ಜೈಲಿನಲ್ಲಿ ಪೋರ್ಕಿಗೆ ಬಿರಿಯಾನಿ ಸಿಗದೆ ವಿಲವಿಲ ಅಂತಿದ್ದಾನೆ. ಪತಿ ಬಿಡುಗಡೆಗೆ ಪತ್ನಿ ವಿಜಯಲಕ್ಷ್ಮಿ ಮಹಾಚಂಡಿಕಾ ಯಾಗ ಮಾಡಿಸಿದ್ದು ಆಯ್ತು. ಬನಶಂಕರಿ ದೇವಸ್ಥಾನದಲ್ಲಿ ಪ್ರಾರ್ಥಿಸಿದ್ದು ಆಯ್ತು. ದರ್ಶನ್ ಬಿಡುಗಡೆ ಬಗ್ಗೆ ಅಭಿಮಾನಿಯೊಬ್ಬ ಓಂ ಶಕ್ತಿ ಶಾರದಾಂಬೆ ದೇವಿ ಮೊರೆ ಹೋಗಿದ್ದಾರೆ. ಕುಟ್ಟೋ ಕಲ್ಲು ಮೂಲಕ ಬರೆದು ಭವಿಷ್ಯ ಕೇಳಿದ್ದಾನೆ. ಜೈಲಿನಿಂದ ಪೊರ್ಕಿ ಬಿಡುಗಡೆ ಬಗ್ಗೆ ಓಂ ಶಕ್ತಿ ಶಾರದಾಂಬೆ ದೇವಿ ಭವಿಷ್ಯ ನುಡಿದಿದೆ. ಬೆಂಗಳೂರಿನ ಬಾಪೂಜಿ ನಗರದ ಶಾರದಾಂಬೆ ದೇವಸ್ಥಾನದ ಅರ್ಚಕರ ಮಗಳು ಕಲ್ಲು ಕುಟ್ಟೋ ಮೂಲಕ ಭವಿಷ್ಯ ನುಡಿದಿದ್ದಾರೆ. 2 ತಿಂಗಳ ಒಳಗೆ ಬಿಡುಗಡೆ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ದರ್ಶನ್ ಮೀನರಾಶಿಯಲ್ಲಿದ್ದಾರೆ. ಟೈಮ್ ಸರಿ ಇಲ್ಲ, ಗ್ರಹಗತಿಗಳು ಸರಿ ಇಲ್ಲ, ಗುರುಬಲ ಇಲ್ಲ, ಕೆಟ್ಟ ದೆಸೆ ನಡೆಯುತ್ತಿದೆ. RR ನಗರದ ದರ್ಶನ್ ನಿವಾಸಕ್ಕೆ ವಾಸ್ತು ದೋಷವಿದೆ, ಮನೆ ಮೂಲೆ ಸರಿ ಇಲ್ಲ ಅಂತ ಅರ್ಚಕರ ಮಗಳು ಭವಿಷ್ಯ ನುಡಿದಿದ್ದಾರೆ. ಗ್ರಹಗತಿ ಸರಿ ಇಲ್ಲ, ಶರ್ಮಾತ್ಮನು ಆಸ್ಥಾನದಲ್ಲಿ ಬಂದು ಕೂತವನಂತ ಎಪ್ಪನಿಗೆ 7:30 ನಡೀತಾ ಇದೆ. ಅವನಲ್ಲಿ ಗ್ರಹಗತಿಗಳು ಸರಿ ಇಲ್ಲ, ಗುರುಬಲ ಇಲ್ಲ ಅಂತ. ಅವನಿಗೆ ವಾಸ್ತು ದೋಷ ಇದೆ ಇದಂತೆ. ಮೂಲೆ ಸರಿ ಇಲ್ಲ, ಕೆಲವೊಂದು ಮನೆಯಲ್ಲಿ ವಾಸ್ತು ಕರೆಕ್ಟ್ ಆಗಿಲ್ಲ. ಅರ್ಚಕರ ಮಗಳು ಹೇಳಿದಂತೆ 2 ತಿಂಗಳಲ್ಲಿ ದಾಸ ರಿಲೀಸ್ ಆಗ್ತಾರಾ? ಪೊರ್ಕಿ ಬಗ್ಗೆ ಶಾರದಾಂಬೆ ದೇವಿ ಭವಿಷ್ಯ ನಿಜವಾಗುತ್ತಾ? ರೌಡಿ ಗ್ಯಾಂಗ್ಗೆ ಶುಭ ಸುದ್ದಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.